2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ರಾಜ್ಯದ ಪ್ರಥಮ ರ್ಯಾಂಕ್ ವಿಜೇತೆ ಬೃಂದ, ಜಿಲ್ಲೆಯ 2ನೇ ರ್ಯಾಂಕ್ ವಿಜೇತೆ ಬೇಕನಹಳ್ಳಿ ಮುರಾರ್ಜಿ ಶಾಲೆಯ ವಿದ್ಯಾರ್ಥಿನಿ ರಕ್ಷಾ, ಸಕ್ರಾಯಪಟ್ಟಣದ ವಿದ್ಯಾರ್ಥಿನಿ ಅರ್ಷಿತಾ, ಕನ್ನಡ ಮಾಧ್ಯಮದಲ್ಲಿ ಜಿಲ್ಲೆಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಗಳಿಸಿರುವ ಸಂಗೀತ, ಅಂಕಿತಾ, ಪ್ರೀತಿ ಇವರುಗಳನ್ನು ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿ ನಾಗರಾಜ್ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೀರ್ತನರವರು ಸನ್ಮಾನಿಸಿ ಅಭಿನಂದಿಸಿದರು. ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ನಾಗರಾಜ್ ರವರು ಕಳೆದ ಬಾರಿಗಿಂತ ಈಗ ಉತ್ತಮ ಫಲಿತಾಂಶ ಚಿಕ್ಕಮಗಳೂರಿಗೆ ದೊರೆತಿದ್ದು ಇನ್ನು ಇದು ಸಂತೋಷದ ಸಂಗತಿ. ಚಿಕ್ಕಮಗಳೂರಿನ ಸೇಂಟ್ ಮೇರಿ ಶಾಲೆಯ ವಿದ್ಯಾರ್ಥಿನಿ ಬೃಂದ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದು, ಸರ್ಕಾರಿ ಶಾಲೆಗಳ ಫಲಿತಾಂಶ ಅತ್ಯುತ್ತಮವಾಗಿದ್ದು 69 ಶಾಲೆಗಳು 100ರಷ್ಟು ಫಲಿತಾಂಶವನ್ನು ಪಡೆದಿವೆ. ಈ ಫಲಿತಾಂಶಕ್ಕೆ ಕಾರಣರಾದ ಎಲ್ಲರಿಗೂ ಕೂಡ ಶುಭಾಶಯವನ್ನ ತಿಳಿಸುತ್ತೇನೆ ಎಂದು ಮಾತನಾಡಿದರು. ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಬಂದಿದೆ. ಸೊ ಈ ಬಾರಿ 94.55% ಫಲಿತಾಂಶ ಬಂದಿದೆ. ಕಳೆದ ಬಾರಿಗಿಂತಲೂ ಉತ್ತಮವಾಗಿ ಫಲಿತಾಂಶ ಬಂದಿದೆ. ಒಂದು ವಿಶೇಷ ಅಂದರೆ ಈ ಸರಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಸೇಂಟ್ ಮೇರಿಸ್ ಶಾಲೆಯ ಒಂದು ವಿದ್ಯಾರ್ಥಿನಿ ಕುಮಾರಿ ಬೃಂದ, ಸೊ 625ಗೆ 625 625 ಅಂಕ ಗಳಿಸಿದ್ದಾರೆ. ರಾಜ್ಯದ ಕೆಲವೇ ವಿದ್ಯಾರ್ಥಿಗಳಲ್ಲಿ ಅವರು ಒಬ್ಬರು ನಮ್ಮ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಅದರ ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗಳು ಸರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. 97.2% ಇದೆ. ಅವರೇಜ್ ಪರ್ಸೆಂಟೇಜಿಗೆ ಲೆಕ್ಕ ಹಾಕಿದರೆ ಸರ್ಕಾರಿ ಶಾಲೆದೇ ಚೆನ್ನಾಗಿದೆ. ಸೊ 69 ಸರ್ಕಾರಿ ಶಾಲೆಗಳು 100% ಬಂದಿದೆ. ಸೊ ಸರ್ಕಾರಿ ಶಾಲೆಗಳು ಸಹ ಒಳ್ಳೆ ಪ್ರಯತ್ನ ಮಾಡಿ ಒಳ್ಳೆ ಫಲಿತಾಂಶ ತಂದುಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಕೀರ್ತನ ಮೇಡಮ್ ಅವರು, ನಮ್ಮ DDPI, ಅವ್ರ BO ಟೀಮ್, ಅವ್ರ ಪೇರೆಂಟ್ಸು ಮತ್ತು ಮಕ್ಕಳು ಎಫರ್ಟ್ ಇದ್ದೇ ಇರುತ್ತೆ. ಇದರಲ್ಲಿ ಎಲ್ಲರೂ ಸೇರಿ ಒಂದು ಒಳ್ಳೆಯ ರಿಸಲ್ಟನ್ನು ತಂದಿದ್ದಾರೆ. ಅವರ ಒಂದು ಮುಂದಿನ ವಿದ್ಯಾಭ್ಯಾಸದ ದಿನಗಳು ಚೆನ್ನಾಗಿರಲಿ, ಅವ್ರಿಗೆ ಒಂದು ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತೀನಿ ನಾನು. ಮತ್ತು ಮುಂದೆ ಬರೋ ಮಕ್ಕಳಿಗೂ ಮುಂದಿನ ವರ್ಷಗಳಲ್ಲೂ ನಮ್ಮ ಟೀಚರ್ಸ್ ಏನು ಎಫರ್ಟ್ ಹಾಕ್ತಿದ್ದಾರೆ ಇದೇ ಎಫರ್ಟನ್ನು ಕಂಟಿನ್ಯೂ ಮಾಡಿ ಜಿಲ್ಲೆಯ ಫಲಿತಾಂಶವನ್ನು ಉತ್ತಮಪಡಿಸಬೇಕು. ಶಿಕ್ಷಕರಿಗೂ ಸಹ ಅವ್ರು ಹಾಕಿರುವಂಥ ಎಫರ್ಟ್ಗೆ ಪ್ರಾಂಶುಪಾಲರಿಗೆ ನನ್ನ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೀರ್ತನರವರು ಮಾತನಾಡಿ, ಯಾವುದೇ ಸಣ್ಣ ಉದ್ಯೋಗಕ್ಕೂ ಕೂಡ ಎಸ್ಎಸ್ಎಲ್ಸಿ ಪಾಸ್ ಆಗಿರಲೇಬೇಕು ಎಂಬ ನಿಯಮವಿದ್ದು, ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಯು ಶ್ರಮವಹಿಸಿ ಉತ್ತಮ ಫಲಿತಾಂಶವನ್ನು ಪಡೆದಿರುವುದು ನಮ್ಮ ಸಾಧನೆ. ಮುಂದಿನ ವರ್ಷವೂ ಕೂಡ ಇನ್ನೂ ಹೆಚ್ಚು ಫಲಿತಾಂಶವನ್ನು ಪಡೆಯಲು ಇನ್ನಷ್ಟು ಶ್ರಮವನ್ನು ವಹಿಸಲಿ ಎಂದು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಫಸ್ಟ್ ಆಫ್ ಆಲ್ ಬಹಳ ಖುಷಿಯಾಗುವಂತಹ ವಿಚಾರ ಇದು. ದಟ್ ಚಿಕ್ಕಮಗಳೂರಿನಲ್ಲಿ ಸುಮಾರು 94.99% ರಿಸಲ್ಟ್ ಬಂದಿದೆ. ಅಂದರೆ 3 ಮಕ್ಕಳು ಎಕ್ಸಾಮ್ನ ಅಟೆಂಡ್ ಮಾಡಿದರೆ 95 ಮಕ್ಕಳು ಪಾಸ್ ಆಗಿದ್ದಾರೆ. ಈ ಹಿಂದೆ ಜಿಲ್ಲೆಯಲ್ಲಾಗಲಿ ಅಥವಾ ರಾಜ್ಯದಲ್ಲಾಗಲಿ ಲಕ್ಷಾಂತರ ಜನ ಮಕ್ಕಳು, ಸಾವಿರಾರು ಜನ ಮಕ್ಕಳು 10th ಫೇಲ್ ಆಗಿಬಿಡ್ತಾ ಇದ್ರು. 10th ಫೇಲ್ ಆದರೆ ಆ ಮಗುವಿನ ಜೀವನಕ್ಕೆ ಬಹಳ ಒಂದು ಪ್ರಾಬ್ಲಮ್ ಅಥವಾ ಫ್ಯೂಚರ್ನಲ್ಲಿ ತುಂಬ ತೊಂದರೆಗಳಾಗ್ತಿತ್ತು. ಯಾಕಂದರೆ ಇವತ್ತು ನಾವು ಒಂದು DL ಮಾಡಿಸ್ಕೋಬೇಕಾದ್ರೂ ನಿಮ್ಮದು 10th ಆಗಿದೆಯಾ ಅಂತ ಕೇಳ್ತಾರೆ. ಸರಿ ಹೋಗಲಿ, 10th ಆದಮೇಲೆ ಅವ್ನು ಉಳುಮೆ ಮಾಡೋಕ್ಕೆ ಹೋಗ್ತಾನೆ, ರೈತ ಆಗ್ತಾನೆ ಅಂದರೆ ಅವನಿಗೆ ಲೋನ್ ಕೊಡಲಿಕ್ಕೂ ಮುಂದಿನ ದಿನಗಳಲ್ಲಿ 10th ಕೇಳ್ತಾರೆ. ಸರಿ, ನಾನು ಒಂದು ಆಟೋ ಡ್ರೈವರ್ ಆಗ್ತೀನೋ, ಸೆಕ್ಯೂರಿಟಿ ಗಾರ್ಡ್ ಆಗ್ತೀನೋ ಅಥವಾ ಒಂದು D ಗ್ರೂಪ್ ಆಗ್ತೀನಿ ಅಂತ ಅಂದ್ರೂ 10th ಕೇಳ್ತಾ ಇದ್ರು. ಸೊ ನಮಗೆ ಸರ್ಕಾರದ ಹಂತದಲ್ಲಿಂದನೇ ಡೈರೆಕ್ಷನ್ಸ್ ಬಂತು. ಹಾಗೂ ನಮ್ಮ ಹಂತದಲ್ಲೂ ಸಹ ನಾವು ನಮ್ಮ ಎಂಟೈರ್ ಟೀಮ್, ನಮ್ಮ DDPI ಇರ್ಬೋದು, BO ಇರ್ಬೋದು, ಟೀಚರ್ಸ್ ಇರ್ಬೋದು, ನಾವೆಲ್ಲರೂ ನಮ್ಮ ಏಮ್ ಇದ್ದಿದ್ದು 100% ರಿಸಲ್ಟ್ ಬರಬೇಕು. ಒಂದೇ ಒಂದು ಮಗು ಸಹ ಬಿಡಬಾರ್ದು, ಹಿಂದುಳಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನ BO ಹಂತದಲ್ಲಿ, DDPI ಅವ್ರ ಹಂತದಲ್ಲಿ, ಟೀಚರ್ಸ್ ಹಂತದಲ್ಲಿ, ಅವರವ್ರ ಹಂತದಲ್ಲೇ ಮಾಡಿ ಇವತ್ತು ಒಂದು ಅಭೂತಪೂರ್ವವಾದಂಥ ರಿಸಲ್ಟ್ಸ್ ಬಂದಿದೆ. ಈ 95% ರಿಸಲ್ಟ್ಸ್ ಏನು ಬಂದಿದೆ, ಇಟ್ ಇಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಎಲ್ಲ ಏನಂತಾರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನಂತಾರೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಯಾರ್ಯಾರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ
ಎಲ್ರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಆ್ಯಂಡ್ ತಾವು ಹೇಳ್ದಂಗೆ ಏನಂತಾರೆ, ಈ ಐಸಿಂಗ್ ಆನ್ ದ ಕೇಕ್ ಅಂತಾರೆ. ಫಸ್ಟ್ ಆಫ್ ಆಲ್ ಈ ರಿಸಲ್ಟೇ ನಮಗೆ ಬಹಳ ಖುಷಿ ಕೊಟ್ಟಿದೆ. ಅದರ ಮೇಲೆ ಒಂದು ಮಗು 625 ಔಟ್ ಆಫ್ 625 ಇಸ್ ಹಿಸ್ಟಾರಿಕ್ ಏನಂತಾರೆ ಒಂದು ಸಾಧನೆ. ಯಾಕೆ ಅಂತಂದರೆ ಎಲ್ಲರಿಗೂ ಮಾರ್ಕ್ಸ್ ಮಾಡಬೇಕಾದ್ರೆ ನೀವು 90 ಮಾರ್ಕ್ಸ್ ದಾಟ್ತಿದ್ದೀರಾ ಅಂದ ತಕ್ಷಣ ಎಲ್ಲೆಲ್ಲಿ ಮಾರ್ಕ್ಸ್ ಕಟ್ ಮಾಡ್ಬೋದು ಅಂತಾನೆ ಇರುತ್ತೆ ದೃಷ್ಟಿ. ಒಂದೇ ಒಂದು ಮಾರ್ಕ್ಸ್ನು ಕಟ್ ಮಾಡಿಲ್ಲ ಅಂದರೆ ಇನ್ನೆಷ್ಟು ಪರ್ಫೆಕ್ಟಾಗಿ ಬರೆದಿರಬೇಕು ಆ ಮಗು, ಇನ್ನೆಷ್ಟು ಚೆನ್ನಾಗಿರ್ಬೋದು ಅದು ಪೇಪರ್. ಅಂದರೆ ಇಡೀ ರಾಜ್ಯದಲ್ಲಿ 625 ತೆಗೆದಿರೋರು 7 ಜನ. ಸೊ ಅದರಲ್ಲಿ ನಮ್ಮ ಜಿಲ್ಲೆಯ ಒಂದು ಮಗು ಆಗಿದೆ ಬೃಂದಾ ಅಂತ, ಸೆಂಟ್ ಮೇರಿಸ್ ಶಾಲೆಯವರು. ಅವರು ನಮಗೆಲ್ಲ ಶಿ ಹ್ಯಾಸ್ ಮೇಡ್ ಆಲ್ ಆಫ್ ಅಸ್ ಪ್ರೌಡ್, ಎವ್ರಿಬಡಿ. ಸೊ ಅವರಿಗೆ ಅವ್ರ ತಂದೆ ತಾಯಿದು ಬ್ಯಾಕ್ಗ್ರೌಂಡ್ ಕೇಳಿದರೆ ನಮ್ಮ ಅಭಿ ಅವರು ಹೇಳ್ತಾ ಇದ್ರು, ಬಹಳ ಸಾಮಾನ್ಯ ಕುಟುಂಬ ವರ್ಗದವರು, ಟೈಲರ್ ಇದ್ದಾರೆ ತಂದೆಯವರು, ತಾಯಿ ಮತ್ತು ಅಜ್ಜಿ ಓದಿಸಿದ್ರು ಅಂತ. ಸೊ ಅವರನ್ನು ನಾವು ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಅವ್ರದ್ದು ಒಂದು ಆನ್ಸರ್ ಕಾಪಿನ ಸ್ಕ್ಯಾನ್ ಮಾಡಿಸಿ ಎಲ್ಲ ಸ್ಕೂಲ್ಗಳಿಗೂ ತಲುಪಿಸುವಂತಹ ಒಂದು ಒಳ್ಳೆ ಉದ್ದೇಶವನ್ನು ಸಹ ಮಾಡ್ಕೊಂಡಿದ್ದಾರೆ ಬಿ ಒ ಅವರು. ನಾವೆಲ್ಲರೂ ಇಡೀ ಜಿಲ್ಲೆಯಲ್ಲಿರೋ ಎಲ್ಲ 10th ಮಕ್ಕಳಿಗೆ ಆ ಒಂದು ಕಾಪಿ ತಲುಪಬೇಕು. ಪರ್ಫೆಕ್ಷನ್ ಅಂದರೆ ಏನು ಅಂತ ಗೊತ್ತಾಗಬೇಕು ಅನ್ನೋ ಥರ. ಸೊ ಇಟ್ ಈಸ್ ಅ ಮೋಟಿವೇಶನ್ ಬೇರೆ ಮಕ್ಕಳಿಗೂ ಮತ್ತು ಈ ಮಗುವಿಗೂ ನಾವು ನೋಡಮ್ಮ ನೀವು ಕೆಲಸ ಮಾಡಿದರೆ, ಚೆನ್ನಾಗಿ ಮಾಡಿದರೆ ನಿಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅನ್ನೋದು ಇರಬೇಕು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ತಿಮ್ಮರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರುದ್ರಪ್ಪ, ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಲಕ್ಷ್ಮಣ್, ಶಿಕ್ಷಕರಾದ ವಿಜಯಕುಮಾರ್, ವೇಣು, ಸೋಮಶೇಖರ್, ಸಂಜೀವ್, ಕೃಷ್ಣಮೂರ್ತಿ, ಆಶಾ, ಪವಿತ್ರ ಮತ್ತು ಪೋಷಕರು ಉಪಸ್ಥಿತರಿದ್ದರು.